ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ನಿಮಗೆ ಹೊಸ ಡಿಸೈನ್ನೊಂದಿಗೆ ನಾನು ಮತ್ತೆ ಬಂದಿದ್ದೀನಿ. ಅದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು 5 ಚೈನ್ನ ನಾನು ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು 5 ಚೈನ್ನ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ. 3 4 5 ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವು ಅದನ್ನು ಅಲ್ಲಿಗೆ ಲಾಕ್ ಮಾಡಬೇಕು. ಹೀಗೆ ಬೇಸ್ ಲೈನ್ ಅಂದರೆ ಮೊದಲನೇ ಲೈನ್ ಏನು ಹಾಕ್ತಿದ್ದೀವೋ 5 ಚೈನ್ನ ಹಾಕ್ಕೊಂಡು ಹೋಗ್ಬೇಕು. 5 ಚೈನು ಲಾಕು, 5 ಚೈನು ಲಾಕು, ಹೀಗೆ ಹಾಕ್ಕೊಂಡು ಹೋಗಬೇಕು. ನಾವು ಮೊದಲಿಗೆ ಎಲ್ಲ 5 ಚೈನ್ ಹಾಕ್ಕೊಂಡೋಗಿದ್ದೀನಿ. 5 ಚೈನು ಲಾಕು, 5 ಚೈನು ಲಾಕು, ಹೀಗೆ ಇಡೀ ಸ್ಯಾರಿಗೆ ನಾವು ಹಾಕ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ನ ಹೇಳ್ಕೊಡ್ತೀನಿ. ಅದೇ ಕಲರ್ ದಾರ ತೊಗೊಂಡಿದ್ದೀನಿ ನಾನು. ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ಮೇಲೆ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಫಸ್ಟ್ನೇ 5 ಚೈನು ಬಿಟ್ಟು ಎರಡನೇ 5 ಚೈನು ಏನಿದೆ ಅದರೊಳಗಡೆ ನಾನು ಕಂಬನ ಹಾಕ್ತಾ ಹೋಗ್ತೀನಿ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲಿ ಒಂದು ತ್ರಿಬಲ್ ಸೆಟ್ ಕ್ರೋಶ ನಾನು ಹಾಕ್ತಾಯಿದ್ದೀನಿ. ಒಂದು ಸತಿ ಹಾಕಿದ್ದೀನಿ. ಇದು 2, 1, 2ರಲ್ಲೊಂದು, 2ರಲ್ಲೊಂದು, 2 ಸಾರಿ ತ್ರಿಬಲ್ ಸೆಟ್ ಕ್ರೋಶ ಆಯಿತು. ಹೀಗೆ 5 ತ್ರಿಬಲ್ ಸೆಟ್ ಕ್ರೋಶನ ನಾವು ಹಾಕಬೇಕಾಗುತ್ತೆ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲಿ ಒಂದು, 3 ಸಾರಿ ಆಯಿತು. 2ರಲ್ಲೊಂದು, 2ರಲ್ಲೊಂದು, 2ರಲ್ಲಿ ಒಂದು, 2ರಲ್ಲೊಂದು, ನೋಡಿ 5 ಸಾರಿ ನಾನು ಹಾಕಿದ್ದೀನಿ. 1 2 3 4 5 ಸಾರಿ ಆದಮೇಲೆ ಇವಾಗ 6 ಚೈನ್ ಹಾಕ್ತಾಯಿದ್ದೀನಿ. 2 3 4 5 6 ಚೈನ್ ಹಾಕಿದ್ಮೇಲೆ ನೀಡಲ್ ಮೇಲೆ ಮತ್ತೆ ನಾನು 2 ಸರಿ ದಾರ ಸುತ್ತಕೊಂಡು ಇದೇನು ಹಾಕಿದ್ದೀನಿ ನಾನು 5 ಚೈನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಈಗ ಇದು ತ್ರಿಬಲ್ ಸೆಟ್ ಕ್ರೋಶ ಏನು ಮಾಡ್ಕೊಂಡಿದ್ದೀನೋ ಅಲ್ಲೇ ನಾನು ಮತ್ತೆ 5 ತ್ರಿಬಲ್ ಸೆಟ್ ಕ್ರೋಶನ ನಾನು ಮಾಡ್ಕೊತಾ ಇದ್ದೀನಿ. ಈ ಕಡೆ ಸೈಡ್ 5, ಈ ಕಡೆ ಸೈಡ್ 5. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಬೇಕು. ತ್ರಿಬಲ್ ಸೆಟ್ ಕ್ರೋಶನ ನಾವು ಹಾಕಬೇಕು. ಈ ಕಡೆನೂ ಸಹ ನಾವು 5ನ ಕಂಬಗಳನ್ನ ಹಾಕ್ಕೊಬೇಕು. 2 ಆಯಿತು. ನೋಡಿ 1 2 3 4 5 ಹೀಗೆ ಕಾಣಿಸುತ್ತೆ ಡಿಸೈನ್. ಇದ್ರ ಮೇಲೆ ಇನ್ನೊಂದು ಆರ್ಚ್ ಬರುತ್ತೆ. 2ನೇ ಸ್ಟೆಪ್ಪಲ್ಲಿ ನಾವು ಹೀಗೆ ಹಾಕಬೇಕು. ಆದಮೇಲೆ ಒಂದು ಚೈನ್ ಹಾಕ್ಕೊತೀನಿ. ಒಂದು ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ಇವಾಗ ನಾನು ಇಲ್ಲೇನಿದೆಯೋ 5 ಚೈನು ಬಿಟ್ಟು ಮತ್ತೆ 2ನೇ 5ನೇ ಚೈನ್ಗೆ ಹಾಕ್ತಾಯಿದ್ದೀನಿ. ನಾನು ಕಂಬನ ಮಾಡ್ಕೊತೀನಿ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲಿ ಒಂದು, ಹೀಗೆ 5 ಕಂಬನ ನಾನು ಹಾಕ್ಕೊಳ್ತೀನಿ.
5 ಹಾಕಿದ್ದೀನಿ. ಇವಾಗ 6 ಚೈನ್ ಹಾಕ್ಕೊಬೇಕು. 6 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪಲ್ಲಿ ನಾವು ಮತ್ತೆ ತಿರ್ಗಾ 5 ಕಂಬಗಳನ್ನ ನಾವು ತ್ರಿಬಲ್ ಸೆಟ್ ಕಂಬಗಳನ್ನ ಹಾಕ್ಕೊಬೇಕು. ಹೀಗೆ ಬರುತ್ತೆ. ಇದೇ ಥರ ಇಡೀ ಸ್ಯಾರಿಗೆ ನಾವು ಹಾಕ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ನ ನಾನು ಹೇಳ್ಕೊಡ್ತೀನಿ. ಇವಾಗ 2ನೇ ಸ್ಟೆಪ್ಪು ಹೀಗಿದೆ. ಈಗ 3ನೇ ಸ್ಟೆಪ್ ನಿಮಗೆ ಹಾಕಿ ತೋರಿಸ್ತೀನಿ. ಮತ್ತು ಏನು ಲಾಕ್ ಮಾಡಿದ್ದೀವೋ ಅದಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಸ್ವಲ್ಪ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಚೈನ್ ಬಿಟ್ಟು ಇಲ್ಲೊಂದು 2 ಚೈನ್ ಹಾಕ್ಕೊಂಡಿದ್ವಲ್ಲ ನಾವು, ಆ 2 ಚೈನಲ್ಲಿ ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನ್ಗೆ ಲಾಕ್ ಮಾಡ್ತಾ ಇದ್ದೀನಿ ನಾನು. ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನ್ಗೆ ಲಾಕ್ ಮಾಡಿ ಮತ್ತು ಚೈನ್ ಒಳಗಡೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲೊಂದು ಚೈನ್ ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ನಾವು 2 ಚೈನ್ ಏನು ಹಾಕಿರ್ತೀವಿ ಲಾಕಲ್ಲಿ ಲಾಕ್ ಮಾಡಿ ಒಂದು ಚೈನ್ನ ಬಿಟ್ಟು ಇನ್ನೊಂದು ಚೈನ್ಗೆ ನಾವು ಲಾಕ್ ಮಾಡಿ ಮತ್ತೆ ಬೀಡ್ಸ್ನ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ತೀವಿ. ಮತ್ತೆ ಒಂದು ಚೈನ್ ಬಿಟ್ಟು ಮತ್ತೆ ಒಂದು ಏನು ಇಲ್ಲಿ ಚೈನ್ ಹಾಕ್ಕೊಂಡಿರ್ತೀವೋ ಆ ಚೈನ್ ಒಂದು ಚೈನ್ ಬಿಟ್ಟು ಒಂದು ಚೈನ್ಗೆ ಲಾಕ್ ಹಾಕ್ಕೊಬೇಕು. ಮತ್ತು ಇವಾಗ ನಾನು 6 ಚೈನ್ ಏನು ಹಾಕ್ಕೊಂಡಿದ್ದೀವೋ ಅದರೊಳಗಡೆ ನಾನು ಮತ್ತೆ ಒಂದು ಸರಿ ಲಾಕ್ ಮಾಡಿ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಸೆಟ್ ಕ್ರೋಶಾ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸರಿ ದಾರ ತಗೊಂಡು 2ರಲ್ಲೊಂದು 2ರಲ್ಲೊಂದು 2ರಲ್ಲಿ 1 ಈ ಥರ 4 ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ನಾವೇನು ಹಾಕ್ಕೊಂಡಿದ್ದೀವೋ ಅದನ್ನು ಬಿಟ್ಬಿಟ್ಟು ನಾನು 4 ತ್ರಿಬಲ್ ಸೆಟ್ ಕ್ರೋಶನ ನಾನು ಮಾಡ್ಕೊತಾ ಇದ್ದೀನಿ. 2 ಆಯಿತು. 2ರಲ್ಲಿ 1 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಲ್ಲೊಂದು 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 ನೋಡಿ ನಾನು 3 ಚೈನ್ ಏನು ಹಾಕಿದ್ದೀನೋ ಅದನ್ನು ಬಿಟ್ಟು 4 ಕಂಬಗಳನ್ನ ನಾನು ಮಾಡ್ಕೊಂಡಿದ್ದೀನಿ. 1 2 3 4 ತ್ರಿಬಲ್ ಸೆಟ್ ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ ಹಾಕಿ ಮತ್ತೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇದು ಒಂದು ಪೆಟಲ್ ಥರ ಕಾಣಿಸುತ್ತೆ, ಎಲೆ ಥರ ಶೇಪಲ್ಲಿ ಕಾಣಿಸುತ್ತೆ. ಮತ್ತು ಇವಾಗ ನಾನು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 4 ಕಂಬಗಳನ್ನ ಮಾಡ್ಕೊಬೇಕು. 2ರಲ್ಲೊಂದು 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 ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು
ಮತ್ತು 4 ಚೈನ್ನ ಬಿಟ್ಟು 4 ಕಂಬಗಳನ್ನ ಹಾಕಿ ಮತ್ತೆ 3 ಚೈನು ಹಾಕ್ಕೊಂಡು ಇಲ್ಲೇನು ಗ್ಯಾಪ್ ಇದೆಯೋ ಆ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಸೇಮ್ 4 ಮಾಡ್ಕೊಬೇಕು ಕಂಬಗಳನ್ನ. ಎರಡಾಯಿತು, 2ರಲ್ಲೊಂದು, 2ರಲ್ಲೊಂದು, 2ರಲ್ಲಿ 1, 2ರಲ್ಲೊಂದು, 4 ಕಂಬ ಆಯಿತು. 4 ಕಂಬ ಆದಮೇಲೆ ಮತ್ತೆ 3 ಚೈನು, 2 3 ಚೈನು, ಮತ್ತು ಅದೇ ಚೈನ್ ಒಳಗಡೆ 6 ಚೈನ್ ಒಳಗಡೆ ಏನು ಹಾಕ್ಕೊಂಡಿದ್ದೀವೋ ಅದರೊಳಗಡೆ ನಾವು ಲಾಕ್ ಮಾಡಬೇಕು. ಈ ಥರ ಕಾಣಿಸುತ್ತೆ. ಮತ್ತು ಇಲ್ಲಿ ಚೈನ್ ಏನಿದೆ ಈ ಚೈನ್ ಒಳಗಡೆ ನಾವು ಲಾಕ್ ಮಾಡಬೇಕು. ಮೊದಲನೇ ಏನು ಚೈನ್ ಇದೆ ಅದರಲ್ಲಿ ನಾವು ಲಾಕ್ ಮಾಡಬೇಕು. ಇವಾಗ ಮತ್ತೆ ಒಂದು ಚೈನ್ನ ಬಿಟ್ಟು ನಾವು ಇಲ್ಲಿ ನೋಡಿ, ಒಂದು ಚೈನ್ನ ಬಿಟ್ಟು 2ನೇ ಚೈನ್ ಒಳಗಡೆ ನಾವು ಲಾಕ್ ಮಾಡಬೇಕು. ಒಂದು ಚೈನ್ನ ಬಿಡಬೇಕು, ಮತ್ತು 2ನೇ ಚೈನ್ ಏನಿದೆ 4 ಕಂಬಗಳು ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಮೇಲ್ಗಡೆ ಚೈನ್ ಬರುತ್ತಲ್ಲ ಆ ಚೈನಲ್ಲಿ ಫಸ್ಟ್ನೇ ಕಂಬನ ಬಿಟ್ಟು 2ನೇ ಕಂಬದ ಚೈನಲ್ಲಿ ನಾವು ಲಾಕ್ ಮಾಡಬೇಕು. ಮತ್ತೆ ಒಂದು ಚೈನ್ನ ಬಿಡಬೇಕು, ಮತ್ತು ಇನ್ನೊಂದು ಚೈನಿಗೆ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಸ್ವಲ್ಪ ದಾರನ ಮೇಲ್ ಮಾಡಿ ಮತ್ತೆ ಒಂದು ಬೀಡ್ಸ್ನ ನಾವು ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಮೊದಲನೇ ಕಂಬ ಬಿಟ್ಟು 2ನೇ ಕಂಬದ್ದು ಚೈನಲ್ಲಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಬಿಡಬೇಕು, ಮತ್ತು ಇನ್ನೊಂದು ಚೈನಲ್ಲಿ ನಾವು ಲಾಕ್ ಮಾಡಬೇಕು. ಹೀಗೆ ಮಾಡಬೇಕು. ಮತ್ತು ನಾವು ಏನು 6 ಚೈನ್ ಇದೆಯೋ 6 ಚೈನ್ ಒಳಗಡೆ ಒಂದು ಸರಿ ಲಾಕ್ ಮಾಡಬೇಕು. ನಾನು ಇನ್ನೊಂದು ಸತಿ ತೋರಿಸ್ತಿದ್ದೀನಿ, ಇದರಲ್ಲಿ ಗೊತ್ತಾಗಿಲ್ಲ ಅಂತಂತಂದರೆ ಇದರಲ್ಲಿ ತಿಳ್ಕೊಳ್ಳಿ. ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಬೇಕು. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ನಾವೇನು ಮಾಡಿದ್ವಿ ಪೆಟಲ್ಸ್ ಶೇಪು ಆ ಥರನೇ ಮಾಡ್ಕೊಬೇಕು. ತ್ರಿಬಲ್ ಸೆಟ್ ಕ್ರೋಶ 2ರಲ್ಲೊಂದು, 2ರಲ್ಲೊಂದು 4 ಕಂಬಗಳನ್ನ ನಾವು ಮಾಡ್ಕೊಬೇಕು. ಚೈನು ಬಿಟ್ಟು ನಾವು 4 ಕಂಬಗಳನ್ನ ಮಾಡ್ಕೊಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳಿಗೆ. ಆಮೇಲೆ ಹಾಕೋದಕ್ಕೂ ಸಹ ತುಂಬ ಸುಲಭವಾಗಿದೆ. 4 ಕಂಬಗಳು ಮಾಡ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು ಏನು ಈ ದಾರ ಇದೆಯೋ ಈ ದಾರದೊಳಗಡೆ ಲಾಕ್ ಮಾಡಬೇಕು. ಅದು ಒಂಥರ ಪೆಟಲ್ ಶೇಪ್ ಕಾಣಿಸುತ್ತೆ, ತೋರಿಸಿದ್ದೀನಿ ಇದೇ ಥರನೇ. ಮತ್ತು 3 ಚೈನ್ ಹಾಕ್ಕೊಬೇಕು. 1 2 3 ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ಕಂಬನ ಹಾಕಬೇಕು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಡಿಸೈನು, ಬ್ರೈಡಲ್ ಸ್ಯಾರಿಗೆ ಅಂತಲ್ಲ, ಮಾಮೂಲಿ ಸ್ಯಾರಿಗಳಿಗೂ ನೀವು ಹಾಕ್ಕೊಬೋದು. ಬಾರ್ಡ್ರ್ ಸ್ಯಾರಿಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಕಂಬದಲ್ಲಿ ಡಬಲ್ 2 ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಲ್ಲೊಂದು ಕಂಬ ಹಾಕ್ತೀವಲ್ಲ ಅದನ್ನು ಅದರಲ್ಲೂ ಹಾಕ್ಬೋದು. ಆದರೆ ಅದು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ತ್ರಿಬಲ್ ಸೆಟ್ ಕ್ರೋಶದಲ್ಲಿ ನಿಮಗೆ ಒಂದು ಸ್ವಲ್ಪ ಪೆಟಲ್ಸ್ ಆಗಿರ್ಬೋದು, ಇದೆಲ್ಲ ದೊಡ್ಡದಾಗಿ ಕಾಣಿಸುತ್ತೆ. 4 ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ನೀವು ಮತ್ತೆ ಅದೇ 6 ಚೈನ್ ಒಳಗಡೆ ನಾವು ಲಾಕ್ ಮಾಡ್ತಾಯಿದ್ದೀವಿ.
6 ಚೈನ್ ಒಳಗಡೆ ನಾವು 3 ಪೆಟಲ್ಸ್ಗಳನ್ನ ನಾವು ಮಾಡ್ಕೊತಾ ಇದ್ದೀವಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಚೈನ್ ಬಿಟ್ಟು 4 ಕಂಬ ಆಗಿದೆ. ಮತ್ತು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಒಂದು ಚೈನನ್ನು ಬಿಟ್ಟು 2ನೇ ಕಂಬದ ಚೈನ್ ಇದೆಯಲ್ಲ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಮತ್ತು ಒಂದು ಚೈನ್ ಬಿಟ್ಟು ಒಂದು ಚೈನಿಗೆ ನಾವು ಲಾಕ್ ಮಾಡಬೇಕು. ನೋಡ್ಕೊಳ್ಳಿ, ಸ್ವಲ್ಪ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ನಾವು ಸೇರಿಸ್ಕೊತೀವಿ. ಸೇರಿಸ್ಕೊಂಡು ಒಂದು ಚೈನ್ ಬಿಟ್ಟು ಮತ್ತು 2ನೇ ಕಂಬದ ಚೈನಿಗೆ ನಾವು ಹಾಕ್ತೀವಿ. ಮತ್ತು ಒಂದು ಚೈನ್ ಬಿಟ್ಟು ಒಂದು ಚೈನಿಗೆ ಹಾಕಿ ಮತ್ತು ಚೈನ್ ಒಳಗಡೆ ನಾವು ಲಾಕ್ ಮಾಡಿ 3 ಚೈನ್ ಹಾಕ್ಕೊಂಡು ಮತ್ತು ನಾವು ಪೆಟಲ್ಸ್ಗಳನ್ನ ಸ್ಟಾರ್ಟ್ ಮಾಡಬೇಕು. ಡಿಸೈನ್ ಬಂದು ನಿಮಗೆ ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಫುಲ್ ಹಾಕಿಬಿಟ್ಟು ನಾನು ತೋರಿಸ್ತೀನಿ. ಫೈನಲ್ ಆಗಿ ಡಿಸೈನ್ ಈ ಥರ ಕಾಣಿಸುತ್ತೆ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.